ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನಾನಿವತ್ತು ನಿಮ್ಮ ಮುಂದೆ ವಿಶೇಷ ತರಗತಿಯೊಂದನ್ನು ತರ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿರುವಂತೆ PSTR ಇರಬಹುದು, GPSTR ಇರಬಹುದು, HSTR ಇರಬಹುದು. ಸ್ನೇಹಿತರೆ, ಈ ಎಲ್ಲದರಲ್ಲೂ ಕೂಡ ಮೊದಲ ಪೇಪರಲ್ಲಿ ಸಾಮಾನ್ಯ ಜ್ಞಾನ ಅನ್ನುವಂಥದ್ದು ಇರುವಂಥದ್ದೇ. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಸಾಮಾನ್ಯ ಜ್ಞಾನ GK ಇರುವಂಥದ್ದೇ. ಈ GK ಈ ಮೂರೂ ಇದರಲ್ಲಿ ಫಸ್ಟ್ ಪೇಪರಲ್ಲಿ ಇರೋದ್ರಿಂದ GKಗೆ ಸಂಬಂಧಪಟ್ಟಂತಹ ಪ್ರಮುಖ ಕ್ಲಾಸ್ಗಳನ್ನು ಇನ್ನು ಮುಂದೆ ಡೈಲಿ ತರಲಾಗುತ್ತೆ. ಸೊ ಈಗ ನಾವು ಅಂದರೆ GKಗೆ ಸಂಬಂಧಪಟ್ಟಂತೆ ಅಂದರೆ ನಿಮಗೆ ಗೊತ್ತಿರ್ಬೋದು, PSTR ಸಿಲೆಬಸ್ ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಯಾವುದು ಸಾಮಾನ್ಯ ಜ್ಞಾನ, ಕನ್ನಡ, ಇಂಗ್ಲೀಷು, ಕಂಪ್ಯೂಟರು, ಹೀಗೆ ಮನೋವಿಜ್ಞಾನ ಎಲ್ಲವೂ ಇದೆ. ಅದರಲ್ಲಿ ಸಾಮಾನ್ಯ ಜ್ಞಾನ ಇರುವಂಥದ್ದು GPSTR ಫಸ್ಟ್ ಪೇಪರಲ್ಲಿ ಬಂದರೂ ಸಾಮಾನ್ಯ ಜ್ಞಾನ ಇರುವಂಥದ್ದು, HSTR ಅಲ್ಲೂ ಇರುವಂಥದ್ದು. ಸೊ ಆ ಕಾರಣದಿಂದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ಲಾಸ್ಗಳನ್ನು ಈಗ ನಾವು ಶುರು ಮಾಡಿದ್ದೇವೆ. ಇವತ್ತು ನಾವು ಸಂವಿಧಾನ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಕೇವಲ ಇಷ್ಟಕ್ಕೆ ಮಾತ್ರ ಅಲ್ಲ, PC, PSI, KS ಎಲ್ಲದಕ್ಕೂ ಕೂಡ ಅನುಕೂಲ ಆಗಲಿ ಎನ್ನುವಂಥ ಕಾರಣಕ್ಕೆ ಇದನ್ನು ತಂದಿದ್ದೇವೆ. ಓಕೆ, ಶುರು ಮಾಡೋಣ. ಸಂವಿಧಾನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರಲಿ, ಸಂವಿಧಾನಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ ಇರುವಂಥದ್ದು 100 ಪ್ರಶ್ನೆಗಳನ್ನ ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ತಂದಿರುವಂಥದ್ದು. ಓಕೆ, ಭಾರತದ ಸಂವಿಧಾನ ರಚನಾ ಸಭೆಯ ಪ್ರಥಮ ಅಧಿವೇಶನ ನಡೆದಿದ್ದು ಯಾವಾಗ ಅಂದರೆ ಡಿಸೆಂಬರ್ 9, 1946. ಎಷ್ಟು? ಡಿಸೆಂಬರ್ 9, 1946 ಏನು ಮೊದಲ ಬಾರಿಗೆ ಅಧಿವೇಶನವನ್ನು ನಡೆಸಲಾಗುತ್ತೆ. ಇನ್ನು ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗ್ತಾರೆ? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರಾಗಿ ಯಾರನ್ನ ಆಯ್ಕೆ ಮಾಡಲಾಗುತ್ತೆ? ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಿಸೆಂಬರ್ 11, 1946. ಸಂವಿಧಾನ ಕರಡು ಸಮಿತಿಯ ಅಂದ್ರೆ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಕರಡು ಸಮಿತಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ರು ಅಂದ್ರೆ ಅಧ್ಯಕ್ಷರನ್ನು ಸೇರಿ 7 ಜನರು ಮಾತ್ರ ಇರ್ತಾರೆ ಇಲ್ಲಿ ಕರಡು ಸಮಿತಿಯಲ್ಲಿ. ಭಾರತದ ಸಂವಿಧಾನವನ್ನ ಸಿದ್ಧಪಡಿಸಲು ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು ಅಂದ್ರೆ 2 ವರ್ಷ 11 ತಿಂಗಳು 18 ದಿನಗಳು. ಇದು ಇಂಪಾರ್ಟೆಂಟ್. 2 ವರ್ಷ 11 ತಿಂಗಳು 18 ದಿನಗಳು. ಸಂವಿಧಾನ ರಚನೆಯ ಕಾನೂನು ಸಲಹೆಗಾರರಾಗಿ ಯಾರನ್ನ ಆಯ್ಕೆ ಮಾಡಲಾಗಿತ್ತು ಅಥವಾ ಯಾರಾಗಿದ್ರು ಅಂದ್ರೆ BN ರಾವ್. ಭಾರತ ಸಂವಿಧಾನ ಸಭೆಯು ಯಾವಾಗ ಅಂಗೀಕರಣಗೊಂಡಿತ್ತು ಅಂದ್ರೆ ನವೆಂಬರ್ 26, 1949ರಲ್ಲಿ ಸಂವಿಧಾನ ಸಭೆಯು ಅಂಗೀಕರಿಸಿತ್ತು ಸಂವಿಧಾನವನ್ನ. ಭಾರತದ ಸಂವಿಧಾನವು ಯಾವಾಗ ಜಾರಿಗೆ ಬಂತು ಅಂದ್ರೆ ಜನವರಿ 26, 1950 ಗಣರಾಜ್ಯೋತ್ಸವ ಮಾಡ್ತೀವಿ, ನಿಮ್ಗೆ ಗೊತ್ತಿರುವಂತದ್ದು. ಪ್ರತಿ ವರ್ಷ ಸಂವಿಧಾನ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ನವೆಂಬರ್ 26, ನಿಮ್ಗೆ ಗೊತ್ತಿದೆ. ಇನ್ನು ಭಾರತದ ಸಂವಿಧಾನ ಪ್ರಸ್ತಾವನೆಯು ಪ್ರಿಯಂಬಲ್ ಏನಿದೆ ಯಾರ ಧ್ಯೇಯಗಳ ನಿರ್ಣಯವನ್ನು ಒಳಗೊಂಡಿದೆ ಅಂದ್ರೆ ನೆಹರು ಅವರು ಅವರ ಧ್ಯೇಯಗಳ ನಿರ್ಣಯವನ್ನು ಕೊಟ್ಟಿದ್ದು. ಸಂವಿಧಾನ ಪ್ರಸ್ತಾವನೆಯನ್ನು ಇದುವರೆಗೂ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂದ್ರೆ 42 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಒಂದು ನಿಮಿಷ. ಸಂವಿಧಾನ ಪ್ರಸ್ತಾವನೆ ಇದುವರೆಗೂ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಕೇವಲ 1 ಬಾರಿ. ಪ್ರಸ್ತಾವನೆಯನ್ನ 1 ಬಾರಿ. ಅದು ಯಾವುದಾದ್ರೆ 1946, 42ನೇ ತಿದ್ದುಪಡಿ. ಪ್ರಸ್ತಾವನೆಯನ್ನು ನೆನಪಲ್ಲಿರಲಿ. ಪ್ರಸ್ತಾವನೆ. ಸಂವಿಧಾನಕ್ಕೆ ತಿದ್ದುಪಡಿ ತುಂಬಾ ಆಗಿದೆ, ಪ್ರಸ್ತಾವನೆ ಆಗಿರೋದು 1 ಬಾರಿ. 42ನೆಯ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಸೇರಿಸಿದ 3 ಪದಗಳು ಯಾವುವು ಅಂದ್ರೆ ಸಮಾಜವಾದಿ ಸೋಷಿಯಾಲಿಸ್ಟ್, ಧರ್ಮನಿರಪೇಕ್ಷತೆ ಸೆಕ್ಯುಲರ್, ಸಮಗ್ರತೆ ಇಂಟಿಗ್ರಿಟಿ. ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗದ ತೀರ್ಪು ನೀಡಿತು ಅಂದ್ರೆ ಇದು ಇಂಪಾರ್ಟೆಂಟ್. ಕೇಶವಾನಂದ ಭಾರತಿ ಪ್ರಕರಣ 1973. ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ರಾಜಕೀಯ ಜಾತಕ ಎಂದು ಹೇಳಿದವರು KM ಮುನ್ಷಿ. ವಿಶ್ವದಲ್ಲಿ ಅತ್ಯಂತ ದೀರ್ಘವಾದ ಲಿಖಿತ ಸಂವಿಧಾನ ಹೊಂದಿರುವ ದೇಶ ನಮ್ಮ ಭಾರತ, ಹೆಮ್ಮೆಯ ಭಾರತ. ಭಾರತ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯ ನಿಯಮಗಳು ಯಾವ ದೇಶದಿಂದ ಎರವು ಪಡೆಯಲಾಗಿದೆ ಅಂದ್ರೆ ಜರ್ಮನಿ ಅಥವಾ ವೈಮರ್ ಸಂವಿಧಾನ. ಮೂಲಭೂತ ಹಕ್ಕುಗಳು ಯಾವ ದೇಶದ ಸಂವಿಧಾನದಿಂದ ನಾವು ತಗೊಂಡಿದ್ದೀವಿ ಅಂದ್ರೆ USA ಅಂದ್ರೆ ಅಮೆರಿಕದಿಂದ. ರಾಜ್ಯ ನಿರ್ದೇಶಕ ತತ್ವಗಳು ಯಾವ ದೇಶದಿಂದ ಎರವು ಪಡೆಯಲಾಗಿದೆ? ಇಂಗ್ಲೆಂಡ್. ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆಯನ್ನು ಯಾವ ದೇಶದಿಂದ ಅಳವಡಿಸಲಾಗಿದೆ? ದಕ್ಷಿಣ ಆಫ್ರಿಕಾ. ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳು ಮತ್ತು ಅನುಸೂಚಿಗಳು ಇದ್ದವು ಅಂದ್ರೆ 359 ವಿಧಿಗಳು, 8 ಅನುಸೂಚಿಗಳು ಅಂದ್ರೆ ಮೂಲ ಸಂವಿಧಾನದಲ್ಲಿ. ಇವಾಗ ಜಾಸ್ತಿ ಆಗಿದೆ. ಪ್ರಸ್ತುತ ಭಾರತದ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿವೆ? 12.
ಭಾರತೀಯ ಸಂವಿಧಾನದ 8ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ಅಧಿಕೃತ ಭಾಷೆಗಳು. ಪ್ರಸ್ತುತ 22 ಭಾಷೆಗಳು ಇರುವಂತದ್ದು 8ನೇ ಅನುಸೂಚಿ. ಪಕ್ಷೇತರ ನಿಷೇಧ ಕಾಯ್ದೆಯು ಸಂವಿಧಾನದ ಯಾವ ಅನುಸೂಚಿಯಲ್ಲಿದೆ ಅಂದ್ರೆ 10ನೇ ಅನುಸೂಚಿ 52ನೇ ತಿದ್ದುಪಡಿ 1985ರಲ್ಲಿ ಇದಾಗುತ್ತೆ. ಪೌರತ್ವದ ಬಗ್ಗೆ ಸಂವಿಧಾನದ ಯಾವ ಭಾಗವು ತಿಳಿಸುತ್ತೆ ಅಂದ್ರೆ ಭಾಗದ 2 ವಿಧಿ 5ರಿಂದ 11ರವರೆಗೆ. ಭಾರತದಲ್ಲಿ ಯಾವ ರೀತಿಯ ಪೌರತ್ವ ವ್ಯವಸ್ಥೆ ಇದೆ ಅಂದ್ರೆ ಏಕಪೌರತ್ವ, ಸಿಂಗಲ್ ಸಿಟಿಜನ್ಶಿಪ್. ಭಾರತದ ಪೌರತ್ವ ಕಾಯ್ದೆಯನ್ನ ಮೊದಲ ಬಾರಿಗೆ ಯಾವಾಗ ಜಾರಿಗೆ ತರಲಾಯಿತು? 1955ರಲ್ಲಿ. ಹೊಸ ರಾಜ್ಯಗಳ ರಚನೆ ಮತ್ತು ಗಡಿ ಬದಲಾವಣೆ ಅಧಿಕಾರ ಯಾರಿಗಿದೆ ಅಂದ್ರೆ ಸಂಸತ್ತಿಗಿದೆ, ಅಂದ್ರೆ ಪಾರ್ಲಿಮೆಂಟ್ಗಿದೆ. ಭಾಷಾವಾರು ಆಧಾರದ ಮೇಲೆ ರಚನೆಯಾದ ಭಾರತದ ಮೊದಲ ರಾಜ್ಯ ಯಾವುದು? ಆಂಧ್ರ ಪ್ರದೇಶ 1953. ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಫಜಲ್ ಆಲಿ. ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ ಯಾವ ಭಾಗದಲ್ಲಿ ಸೇರಿಸಲಾಗಿದೆ? ಭಾಗ 3 ವಿಧಿ 12ರಿಂದ 35. ಯಾವುದು ಮೂಲಭೂತ ಹಕ್ಕುಗಳದು? ಸಂವಿಧಾನದ ಯಾವ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುತ್ತೆ? ಭಾರತದ ಭಾಗ 3 ಮೂಲಭೂತ ಹಕ್ಕುಗಳನ್ನ. ಪ್ರಸ್ತುತ ಭಾರತೀಯ ನಾಗರಿಕರಿಗೆ ಎಷ್ಟು ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ? 6. ಮುಂಚೆ ಎಷ್ಟಿತ್ತು? 7 ಇತ್ತು. ಅಂದ್ರೆ ಮೂಲ ಸಂವಿಧಾನದಲ್ಲಿ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಯಿತು. ಯಾವ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ? ಆಸ್ತಿಯ ಹಕ್ಕು. ಆಸ್ತಿಯ ಹಕ್ಕನ್ನ ಯಾವ ತಿದ್ದುಪಡಿಯ ಮೂಲಕ ಸಾಮಾನ್ಯ ಕಾನೂನಾಗಿ ಮಾಡಲಾಯಿತು ಅಂದ್ರೆ 44ನೇ ತಿದ್ದುಪಡಿ 1978. ಪ್ರಸ್ತುತ ವಿಧಿ 300A ನಲ್ಲಿ ಇರುವಂತದ್ದು ಆಸ್ತಿಯ ಹಕ್ಕು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ತಿಳಿಸುವ ವಿಧಿ 14. ಕೆಲವೊಂದನ್ನು ಎಕ್ಸೆಪ್ಟ್ ಮಾಡಿ. ಅಸ್ಪೃಶ್ಯತೆ ನಿರ್ಮೂಲನೆಯನ್ನು ತಿಳಿಸುವ ಸಂವಿಧಾನದ ವಿಧಿ 17. ಯಾವ ವಿಧಿಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತಾರೆ? ವಿಧಿ 32 ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಮೂಲಭೂತ ಹಕ್ಕುಗಳ ರಕ್ಷಕ ಯಾರು? ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು. ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಆಜ್ಞೆಗಳನ್ನು ಹೊರಡಿಸುವುದನ್ನ ಏನಂತಾರೆ ಅಂದ್ರೆ ರಿಟ್ ಅರ್ಜಿಗಳು. ಒಟ್ಟು ಎಷ್ಟಿದೆ? 5 ರಿಟ್ ಅರ್ಜಿಗಳು ಇರುವಂತದ್ದು. ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಹೊರಡಿಸುವ ಪ್ರಮುಖ ರಿಟ್ ಯಾವುದು ಅಂದ್ರೆ ಎಬಿಎಸ್ ಕಾರ್ಪಸ್. 24 ಗಂಟೆ ಒಳಗಡೆ ಹಾಜರುಪಡಿಸಬೇಕು ಕೋರ್ಟ್ಗೆ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ನೀಡುವ ವಿಧಿ ಯಾವುದು? 21A ವಿಧಿ 86ನೇ ತಿದ್ದುಪಡಿ 2002ರಲ್ಲಿ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ವಿಧಿಯಲ್ಲಿ ಅಳವಡಿಸಲಾಗಿದೆ? ಭಾಗ 4A 51ನೇ ವಿಧಿ 51A ವಿಧಿ. ಮೂಲಭೂತ ಕರ್ತವ್ಯಗಳನ್ನ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸೇರಿಸಲಾಯಿತು? ಸ್ವರ್ಣ ಸಿಂಗ್ ಸಮಿತಿಯ ಮೇರೆಗೆ. ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? 11 ಮೂಲಭೂತ ಕರ್ತವ್ಯಗಳಿವೆ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿವೆ ಅಂದ್ರೆ ಭಾಗ 4 36ರಿಂದ 51. ಗ್ರಾಮ ಪಂಚಾಯತಿಗಳ ಸಂಘಟನೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂದ್ರೆ ವಿಧಿ 40. ಏಕರೂಪ ನಾಗರಿಕತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ತಿಳಿಸುವ ವಿಧಿ ಯಾವುದು? 44. ಇವೆಲ್ಲವೂ ಯಾವುದರಲ್ಲಿ ಬರುವಂತದ್ದು? ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ. ಓಕೆ. ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಮತ್ತು ಪ್ರವರ್ಧನೆಗೆ ಸಂಬಂಧಿಸಿದ ವಿಧಿ 51ನೇ ವಿಧಿ. ನ್ಯಾಯಾಂಗವನ್ನ ಕಾರ್ಯದಿಂದ ಪ್ರತ್ಯೇಕಿಸುವ ವಿಧಿ ಯಾವುದು? 50. ಭಾರತದ ಪ್ರಥಮ ಪ್ರಜೆ ಯಾರು? ರಾಷ್ಟ್ರಪತಿ. ರಾಷ್ಟ್ರಪತಿ ಅಭ್ಯರ್ಥಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು 35 ವರ್ಷ. ರಾಷ್ಟ್ರಪತಿಗಳ ಮೇಲಿನ ಮಹಾಭಿಯೋಗ ಪ್ರಕ್ರಿಯೆಯನ್ನು ತಿಳಿಸುವ ವಿಧಿ 61. ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ 5 ವರ್ಷ. ಭಾರತದ ರಕ್ಷಣಾ ಪಡೆಗಳ ಮಹಾದಂಡ ನಾಯಕರು ಯಾರು ಅಂದ್ರೆ ರಾಷ್ಟ್ರಪತಿಗಳು. ಸಂಸತ್ತಿನ ಅಧಿವೇಶನವನ್ನ ಯಾರು ಕರೀತಾರೆ? ಜಂಟಿ ಅಧಿವೇಶನವನ್ನ ರಾಷ್ಟ್ರಪತಿಗಳು 108ನೇ ವಿಧಿಯ ಪ್ರಕಾರ. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರೆ? ಸ್ಪೀಕರ್. ನೋಡಿ, ಜಂಟಿ ಅಧಿವೇಶನವನ್ನ ಕರೆಯೋದು ರಾಷ್ಟ್ರಪತಿ, ಆದ್ರೆ ಅದರ ಅಧ್ಯಕ್ಷರಾಗುವಂಥದ್ದು ಲೋಕಸಭಾ ಸ್ಪೀಕರ್. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು ಅಂದ್ರೆ ಉಪರಾಷ್ಟ್ರಪತಿಗಳು. ಕೇಂದ್ರ ಮಂತ್ರಿಮಂಡಲವು ಜಂಟಿಯಾಗಿ ಯಾರಿಗೆ ಜವಾಬ್ದಾರರಾಗಿರ್ತಾರೆ ಅಂದ್ರೆ ಲೋಕಸಭೆಗೆ. ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಅಂದ್ರೆ 25 ವರ್ಷ. ನಾವು ಆಗ್ಬೋದು. ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯಸ್ಸು 30. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂದ್ರೆ 6 ವರ್ಷಗಳು.
ಇದು ಕಾಯಂ ಸದನವಾಗಿದ್ದು 2 ವರ್ಷಕ್ಕೊಮ್ಮೆ 1/3ರಷ್ಟು ನಿವೃತ್ತಿ ಹೊಂದ್ತಾರೆ. ಲೋಕಸಭೆಯ ಗರಿಷ್ಠ ಸಂಖ್ಯಾಬಲ ಎಷ್ಟಿರಬಹುದು? 545 ಇತ್ತು. ಈಗ ಎಕ್ಸ್ಟೆಂಡ್ ಮಾಡಕ್ಕೆ ನೋಡ್ತಾ ಇದ್ದಾರೆ, ನೋಡ್ಬೇಕಾಗುತ್ತೆ. ಎಕ್ಸ್ಟೆಂಡ್ ಆಗಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಮರುವಿಗಣೆ ಅದು ಸ್ವಲ್ಪ ಚರ್ಚೆಗಳಾಯಿತು. ಆ ಕುರಿತು ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಕೊಡ್ತಿದ್ರೆ ನೀವು ಅದನ್ನ ಕಾಮೆಂಟ್ ಅಲ್ಲಿ ತಿಳಿಸ್ಬೇಕು. ಓಕೆ. ರಾಜ್ಯಸಭೆಗೆ ರಾಷ್ಟ್ರಪತಿಗಳು ಎಷ್ಟು ಜನ ಸದಸ್ಯರನ್ನ ನಾಮಕರಣ ಮಾಡ್ತಾರೆ ಅಂದ್ರೆ 12 ಜನರ ಸದಸ್ಯರನ್ನ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಕ್ಷೇತ್ರಗಳಿಂದ ಆಯ್ಕೆ ಮಾಡ್ತಾರೆ. ಯಾವ ಮಸೂದೆಯನ್ನ ಮೊದಲು ಲೋಕಸಭೆಯಲ್ಲಿ ಮಂಡಿಸಬೇಕು ಅಂದ್ರೆ ಧನ ಮಸೂದೆ, ಅಂದ್ರೆ ಮನಿ ಬಿಲ್ ವಿಧಿ 110 ಅಂದ್ರೆ ಹಣಕಾಸು ಮಸೂದೆ. ಧನ ಅಂದ್ರೆ ಹಣಕಾಸು ಅಲ್ವಾ? ಓಕೆ. ಒಂದು ಮಸೂದೆ ಹಣಕಾಸು ಮಸೂದೆಯೇ ಅಲ್ಲವೇ ಎಂದು ತಿಳಿಸೋರು ಯಾರು ಅಂದ್ರೆ ತೀರ್ಮಾನಿಸೋರು ಲೋಕಸಭಾ ಸ್ಪೀಕರ್. ಸಂಸತ್ತಿನ 2 ಅಧಿವೇಶನಗಳ ನಡುವೆ ಗರಿಷ್ಠ ಅವಧಿ ಎಷ್ಟಿರ್ಬೇಕು ಅಂದ್ರೆ 6 ತಿಂಗಳು. ಗರಿಷ್ಠ ಅದ್ರ ಮೇಲೆ ಇರ್ಕೂಡುದು ಯಾವುದೇ ಕಾರಣಕ್ಕೂ. ರಾಜ್ಯದ ಸಂವಿಧಾನಿಕ ಮುಖ್ಯಸ್ಥರು ಯಾರು? ರಾಜ್ಯಪಾಲರು. ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು. ಮುಖ್ಯಮಂತ್ರಿಯನ್ನ ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲರು. ರಾಜ್ಯ ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ 6 ವರ್ಷ. ವಿಧಾನಸಭೆ ಸದಸ್ಯರಾಗಲು ಇರಬೇಕಾಗಿರುವಂಥದ್ದು 25 ವರ್ಷ. ಪಂಚಾಯತ್ ರಾಜ್ ವ್ಯವಸ್ಥೆಯ ಸಂವಿಧಾನಿಕ ಸ್ಥಾನವನ್ನು ನೀಡಿದ ತಿದ್ದುಪಡಿ ಯಾವುದು ಅಂದ್ರೆ 73ನೇ ತಿದ್ದುಪಡಿ 1992. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಿದ್ದು ಯಾವ ತಿದ್ದುಪಡಿ ಅಂದ್ರೆ 74ನೇ ತಿದ್ದುಪಡಿ 1992. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂದ ರಾಜ್ಯ ಯಾವುದು ಅಂದ್ರೆ ರಾಜಸ್ಥಾನ. ಮೊದಲು ಜಾರಿಗೆ ತಂದಿದ್ದು ನಾಗೌರ್ ಜಿಲ್ಲೆಯ ಅಕ್ಟೋಬರ್ 2ರಂದು 1959. ಭಾರತದ ಅತ್ಯುನ್ನತ ನ್ಯಾಯಾಲಯ ಯಾವುದು? ಸುಪ್ರೀಂ ಕೋರ್ಟ್. ಎಲ್ಲಿದೆ? ನವದೆಹಲಿಯಲ್ಲಿ. ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷ. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಸುಪ್ರೀಂ ಕೋರ್ಟ್ 65, ಹೈಕೋರ್ಟ್ 62. ಭಾರತದ ಪ್ರಸ್ತುತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಒಟ್ಟು ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ 33 ಪ್ಲಸ್ ನ್ಯಾಯಾಧೀಶರು ಅಂತ ಕೊಟ್ಟಿದ್ದಾರೆ. ಈಗ ಅದು ಎಕ್ಸ್ಟೆಂಡ್ ಆಗಿದೆ. 37 ಪ್ಲಸ್ ಒಬ್ಬ ನ್ಯಾಯಾಧೀಶರು, ಟೋಟಲ್ 38 ಆಗಿರುವಂತದ್ದು. ಓಕೆ, ರೀಸೆಂಟ್ ಟ್ರೆಂಡ್ ಇದು. ಇನ್ನು ಭಾರತ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರು ಅಂದ್ರೆ ಅಟಾರ್ನಿ ಜನರಲ್ 76ನೇ ವಿಧಿ ಪ್ರಕಾರ. ರಾಜ್ಯ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಅಡ್ವೊಕೇಟ್ ಜನರಲ್ ವಿಧಿ 165ರ ಪ್ರಕಾರ. ಭಾರತದ ಪಡಿತರ ಮತ್ತು ಲೆಕ್ಕಪತ್ರಗಳ ನಿಯಂತ್ರಕರು CAG. ಪಡಿತರ ಅಂತ ಬರ್ತಾ ಕಂಟ್ರೋಲ್ ಆಫ್ ಆಡಿಟರ್ ಜನರಲ್ ಬಂದು ಯಾರಪ್ಪ ಅಂದ್ರೆ ನಿಮ್ಗೆ ಇವರು ಮಹಾನಿರ್ದೇಶಕರು. CAG ಯಾರು ಅಂದ್ರೆ CAG ಯಾರಪ್ಪ ಅಂದ್ರೆ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್. ಇವರ ವಿಧಿ ಬಂದು ಇದಾಗುತ್ತೆ. ಕೇಂದ್ರ ಸಾರ್ವಜನಿಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಯಾರು ನೇಮಿಸ್ತಾರೆ ಅಂದ್ರೆ ರಾಷ್ಟ್ರಪತಿಗಳು. ಭಾರತದ ಚುನಾವಣಾ ಆಯೋಗದ ಬಗ್ಗೆ ತಿಳಿಸುವ ಸಂವಿಧಾನಿಕ ವಿಧಿ ಯಾವುದು? 324. ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂದ್ರೆ 338. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ 6 to 10 ಏನು ಸೋಷಿಯಲ್ ಸೈನ್ಸ್ ಎಲ್ರಿಗೂ ಕೂಡ ಬೇಕಿರುವಂಥದ್ದು. ಪ್ರಶ್ನೋತ್ತರಗಳು ಕೊಟ್ಟಿದಂತೆ 3000ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಒಂದು PDF ಇರುವಂಥದ್ದು. 450ಕ್ಕೂ ಹೆಚ್ಚು ಪುಟಗಳನ್ನು ಹೊಂದಿರುವಂಥದ್ದು. ಈ PDF ನಿಮಗೆ ಕೇವಲ 149 ರುಪೀಸ್ಗೆ ಸಿಗುವಂಥದ್ದು. ನೀವು ಬೇಕಾದ್ರೆ ತಗೋಬಹುದು. ಹೇಗೆ ಸರ್ ಈ PDF ಅನ್ನು ತೆಗೆದುಕೊಳ್ಳೋದು ಅಂದ್ರೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ 149 ಮಾಡಿ ನೀವು ಕೇಳಿದ್ರೆ PDF ಅನ್ನು ಕಳಿಸ್ಕೊಡುವಂಥ ಕೆಲಸವನ್ನ ಮಾಡ್ತೀವಿ. ಇನ್ನು ಹಣಕಾಸು ಆಯೋಗದ ರಚನೆಗೆ ಅವಕಾಶ ಮಾಡಿಕೊಡುವ ವಿಧಿ 280. ಭಾರತದಲ್ಲಿ ಎಷ್ಟು ಪ್ರಕಾರದ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಬಹುದು ಅಂದ್ರೆ 3 ಪ್ರಕಾರ. ರಾಷ್ಟ್ರೀಯ, ರಾಜ್ಯ, ಹಣಕಾಸು ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ವಿಧಿ ಯಾವುದು ಅಂದ್ರೆ 352. ರಾಜ್ಯ ತುರ್ತು ಪರಿಸ್ಥಿತಿಯನ್ನ 356. ಹಣಕಾಸು ತುರ್ತು ಪರಿಸ್ಥಿತಿಯನ್ನ 360ನೇ ವಿಧಿ ಘೋಷಿಸಬಹುದು. ಇನ್ನು ಭಾರತದಲ್ಲಿ ಇದುವರೆಗೂ ಹಣಕಾಸು ಪರಿಸ್ಥಿತಿಯನ್ನ ಎಷ್ಟು ಬಾರಿ ಏರಲಾಗಿದೆ ಅಂದ್ರೆ 1 ಬಾರಿಯೂ ಏರಿಲ್ಲ. ಸಂವಿಧಾನ ತಿದ್ದುಪಡಿಯ ಪ್ರಕ್ರಿಯೆಯನ್ನು ತಿಳಿಸುವ ವಿಧಿ 368. ಸಂವಿಧಾನದ ಯಾವ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತೆ? 42ನೇ ತಿದ್ದುಪಡಿ 1976. ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಿದ್ದು ಯಾವ ತಿದ್ದುಪಡಿ ಅಂದ್ರೆ 61ನೇ ತಿದ್ದುಪಡಿ 1919. ಸರಕು ಮತ್ತು ಸೇವಾ ತೆರಿಗೆಗೆ ಸಂಬಂಧಿಸಿದ ತಿದ್ದುಪಡಿ ಯಾವುದು ಅಂದ್ರೆ 101ನೇ ತಿದ್ದುಪಡಿ 2016ರಲ್ಲಿ ಮಾಡಿದ್ದು. ರಾಷ್ಟ್ರ ಧ್ವಜದ ವಿನ್ಯಾಸವನ್ನ
ವಿನ್ಯಾಸವನ್ನು ಸಂವಿಧಾನ ಸಭೆಯ ಯಾವಾಗ ಅಂಗೀಕರಿಸಿತು ಅಂದರೆ ಜುಲೈ 22, 1947. ರಾಷ್ಟ್ರಗೀತೆ ಜನಗಣಮನ ಸಂವಿಧಾನ ಸಭೆಯನ್ನು ಯಾವಾಗ ಸ್ವೀಕರಿಸಿತು ಅಂದರೆ ಜನವರಿ 24, 1950. ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆಗಳು ನಡೆದಿದ್ದು ಯಾವಾಗ 1951, 52ರಲ್ಲಿ. ಕೇಳ್ತಾರೆ, ನೀವು 51, 52 ಅಂತಾನೆ ಬರಿಬೇಕು. 2 ಆಪ್ಷನ್ ಇಲ್ಲ ಅಂದಾಗ 51 ಹಾಕ್ಬೇಕಾಗುತ್ತೆ. ಯಾವ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ದಾಖಲೆಗಳ ನ್ಯಾಯಾಲಯ ಎಂದು ಕರೆಯಲಾಗುತ್ತೆ ಅಂದರೆ 129 ಮೂಲ ದಾಖಲೆಗಳ ನ್ಯಾಯಾಲಯ ಅಂತ ಕೂಡ ಕರೆಯಲಾಗುತ್ತೆ. ಮಾಹಿತಿ ಹಕ್ಕು ಕಾಯ್ದೆ RTI ಯಾವಾಗ ಜಾರಿಗೆ ಬಂತಂದ್ರೆ ಅಕ್ಟೋಬರ್ 12, 2005. ಸ್ನೇಹಿತರೆ, ಇದಾಗಿತ್ತು. ಇನ್ನು PDF ಬಗ್ಗೆ ಹೇಳ್ತಾ ಇದ್ದೆ ನಾನಾಗಲೇ. ಸೋಷಿಯಲ್ ಸೈನ್ಸ್ 6ರಿಂದ 10ನೇ ತರಗತಿಯ ಫುಲ್ ಕಂಪ್ಲೀಟ್ ಸೋಷಿಯಲ್ ಸಿಗುವಂಥದ್ದು, EVS ಕೂಡ ಸಿಗುವಂಥದ್ದು PSTRನವ್ರಿಗೆ EVS. ಇನ್ನು GPSTRನವ್ರಿಗೆ ನಿಮಗೆ ಗೊತ್ತಿರುವಂತೆ ಕನ್ನಡ ಮೀಡಿಯಂ ಇದೆಲ್ಲವೂ ಕೂಡ ಕನ್ನಡ ಮೀಡಿಯಮಲ್ಲಿ ಇರುವಂಥದ್ದು. ಈ ಕಡೆ ಬರೀತೀನಿ ನೋಡಿ. ಸೋಷಿಯಲ್ ಸೈನ್ಸು 10th 6, ಸೈನ್ಸು 7 to 10, ಸೈಕಾಲಜಿ ಮನೋವಿಜ್ಞಾನ, ಆಮೇಲೆ ಕಂಪ್ಯೂಟರ್ ಸಿಗುವಂಥದ್ದು, ಕಂಪ್ಯೂಟರ್ ಕನ್ನಡ ಸಿಗುತ್ತೆ, EVS ಸಿಗುತ್ತೆ. ಓಕೆ, ಇಷ್ಟು ಸಿಗುತ್ತೆ ಎಲ್ಲದಕ್ಕೂ. ಈಚ್ ಸಬ್ಜೆಕ್ಟ್ 149 rupees. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟನ್ನು ತೆಗೆದುಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ರತಿದಿನ ಇದೇ ರೀತಿ GKಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ತರ್ತಾ ಇದ್ದೀನಿ. ಇವು ಎಲ್ರಿಗೂ ಕೂಡ ಅನುಕೂಲ ಆಗಲಿ ಎನ್ನುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ.